ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಿಲ್ಪ. ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಮುಲ್ಲಂಗಿ ಪಲ್ಯ, ಎಲ್ಲರಿಗೂ ಸಾರು ಗೊತ್ತಿರುತ್ತೆ, ಮುಲ್ಲಂಗಿ ಪಲ್ಯ ಸ್ವಲ್ಪ ರೇರ್ ಗೊತ್ತಿರುತ್ತೆ, ಬಟ್ ಸೂಪರಾಗಿರುತ್ತೆ. ಮುಲ್ಲಂಗಿ ಪಲ್ಯ ಅಂತೂ ಮಾತ್ರ ಯಾರಾದರೂ ಗೊತ್ತಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನನಗಂತೂ ಸಾಂಬಾರು ತಿನ್ನೋಕ್ಕೆ ಇಷ್ಟ ಆಗೋಲ್ಲ, ಬಟ್ ಪಲ್ಯ ಅಂದರೆ ಸೂಪರು, ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ. ನಿಮಗೂ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೋಡಿ, ಈಗ ಬೆಂಡೆಕಾಯಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾವು 4 ಮೆಂಬರ್ಸ್ಗೆ ಬೇಕಾಗುತ್ತೆ ಸಾಂಬಾರು ಅಷ್ಟೇ. ಸ್ವಲ್ಪ ಕಮ್ಮಿನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಜಾಸ್ತಿ ಕಟ್ ಮಾಡ್ಕೊಳ್ತಾ ಇಲ್ಲ ನಾನು. ಬೆಂಡೆಕಾಯಿ ಅಷ್ಟೇ, ಆಲೂಗಡ್ಡೆನೂ 2 ಹಾಕ್ಕೊಂಡಿದ್ದೀನಿ ಅಷ್ಟೇ. ಸಣ್ಣ ಮೀಡಿಯಮ್ ಸೈಜ್ ಆಲೂಗಡ್ಡೆ 2 ಹಾಕ್ಕೊಂಡು ಅದನ್ನ ಬೇಯಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡಿರಬೇಕು. ನಾನು ಇದು ಮಾಡ್ತಾನೆ ಅದನ್ನು ಬೇಯಿಸ್ಕೊಂಡು ಬಿಡ್ತೀನಿ, ಯಾಕಂದರೆ ಬೇಗ ಅಡುಗೆ ಆಗಿಬಿಡುತ್ತೆ. ಇದನ್ನ ಕಟ್ ಮಾಡಿಕೊಂಡು ಅದನ್ನ ಬೇಯಿಸ್ಕೊಂಡು ಮಾಡೋಕ್ಕೋದ್ರೆ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಅದನ್ನು ಬೇಯಿಸ್ಕೊಂಡ್ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ತಾನೆ ಇರ್ತೀನಿ. ಒಂದು ಸರಿ ನಾವು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ರೆ ಅಡುಗೆ ಮಾಡೋದು ಈಸಿ, ಬೇಗ ಆಗಿಬಿಡುತ್ತೆ. ನೋಡಿ, ಈಗ ಆಲೂಗಡ್ಡೆ ಸಿಪ್ಪೆ ತೆಗೆದ್ಬಿಟ್ಟು ನಾನು ಬೇಯಿಸ್ಕೊಳ್ತೀನಿ. ಸಿಪ್ಪೆ ಇದ್ದರೂ ನಡೆಯುತ್ತೆ, ನಾನೇನೋ ಸಿಪ್ಪೆ ತೆಗೆದ್ಬಿಟ್ಟು ಬೇಯಿಸ್ಕೊಂಡು ಬೇಗ ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ಬೋದಲ್ಲ. ಬೆಂಡೆಕಾಯಿ ಹುರ್ಕೊಳ್ತಾ ಇದ್ದೀನಿ ಒಂದು ಸೈಡಲ್ಲಿ. ಬೆಂಡೆಕಾಯಿಗೆ ಸ್ವಲ್ಪ ಆಯಿಲ್ ಹಾಕಿ ಹುರ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಆಯಿಲ್ ಹಾಕಿ ಆ್ಯಂಡ್ ಅರಿಶಿನನೂ ಸ್ವಲ್ಪ ಹಾಕ್ಬೋದು. ಅದು ಲೋಳೆ ಇರುತ್ತಲ್ಲ, ಅದೆಲ್ಲ ಬೇಗ ಹೋಗುತ್ತೆ ಅರಿಶಿನ ಹಾಕಿದ್ರೆ. ಆ್ಯಂಡ್ ಮಜ್ಜಿಗೆ ಅಥವಾ ಮೊಸರು ಹಾಕಿನೂ ಹುರ್ಕೊಳ್ತಾರೆ, ಬಟ್ ನಾನು ಹಾಕಲ್ಲ ಅಷ್ಟೇ. ಇದನ್ನು ಹಾಕಿ ಒಂದು ಸ್ವಲ್ಪ ಆಯಿಲಲ್ಲಿ ಹುರ್ಕೋಬೇಕು. ಅದು ಸ್ವಲ್ಪ ಮೆತ್ತಗಾಗಬೇಕು ಬೆಂಡೆಕಾಯಿ ಎಲ್ಲ, ಅಲ್ಲಿವರೆಗೂ ಹುರ್ಕೋಬೇಕು. ಇದನ್ನು ನೋಡಿ, ನಾನು ಸಿಪ್ಪೆ ತೆಗಿತಾ ಇದ್ದೀನಿ. ಇದೆಲ್ಲ ಸಿಪ್ಪೆ ತೆಗೆದಿದ್ದಾದಮೇಲೆ ಒಂದು ಚಿಕ್ಕದು ಕುಕ್ಕರ್ ಇದರಲ್ಲಿ ಹಾಕ್ಬಿಟ್ಟು 1-2 ವಿಜಿಲ್ಸ್ ತೊಗೊಳ್ತೀನಿ ಅಷ್ಟೇ. ಬೆಂದೋಗ್ಬಿಡುತ್ತೆ, ಸಿಪ್ಪೆ ಇರಲ್ಲ, ಬೇಗ ಬೆಂದೋಗ್ಬಿಡುತ್ತೆ. ಆ್ಯಂಡ್ ಏನು ಗೊತ್ತಾ, ಈ ಸಿಪ್ಪೆ ತೆಗೆಯೋದಿದೆ ಅಲ್ವಾ, ಇದು ಹೊಸದಿದೆ, ಯಾವುದ್ಯಾವುದೋ ಇದೆ, ಬಟ್ ಅದು ಯಾವುದು ಇಷ್ಟನೇ ಆಗಲ್ಲ, ಯಾವುದ್ರಲ್ಲೂ ಸರಿಯಾಗಿ ಆಗಲ್ಲ ಕೆಲಸ ಅನಿಸುತ್ತೆ. ನನಗೆ ಇದರಲ್ಲೇ ಚೆನ್ನಾಗಿದೆ ಅನಿಸುತ್ತೆ, ಅದಕ್ಕೆ ಅದನ್ನೇ ಯೂಸ್ ಮಾಡ್ತೀನಿ. ಅದು ತೊಗೊಂಡು 10 ಇಯರ್ಸ್ ಆಯ್ತು ಆಲ್ಮೋಸ್ಟ್, ಅದೇ ಯೂಸ್ ಮಾಡ್ತಾಯಿದ್ದೀನಿ. ಬೇರೆದು ಯಾವುದು ಅಷ್ಟು ಕಂಫರ್ಟ್ ಅನ್ನಿಸ್ತಾ ಇಲ್ಲ ನನಗೆ. ಇದೆಲ್ಲ ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ, ಹೀಗೆ ಫ್ರೈ ಆಗಬೇಕು. ಇನ್ನೊಂದು ಸೈಡಲ್ಲಿ ನಾನು ಪಲ್ಯ ಆ್ಯಂಡ್ ಬೆಂಡೆಕಾಯಿ ಗೊಜ್ಜಿಗೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಬೇಕಲ್ವಾ, ಅದಕ್ಕೆ ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಪಲ್ಯಕ್ಕೆ, ಇನ್ನೊಂದು ಸ್ವಲ್ಪ ಗೊಜ್ಜಿಗೆ ಅಂತ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಹಸಿಮೆಣಸಿನ್ಕಾಯಿನೂ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಒಂದು 3-4 ಹಾಕ್ಕೊಂಡ್ರೆ ಸಾಕು. ಹಸಿಮೆಣಸಿನ್ಕಾಯಿ ಬೇಜಾನಾಗುತ್ತೆ, ಸಾಕಷ್ಟೇ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ತೀವಿ ಅಂದ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನು ಅಂದರೆ, ಪಲ್ಯಕ್ಕೆ, ಮೂಲಂಗಿ ಪಲ್ಯಕ್ಕೆ ಜಾಸ್ತಿ ಈರುಳ್ಳಿ ಹಾಕ್ಬಾರ್ದು, ಸ್ವೀಟ್ ಬಂದುಬಿಡುತ್ತೆ. ಆಮೇಲೆ ಹಸಿ ಕೊಬ್ಬರಿ ಬೇರೆ ಹಾಕ್ತೀವಲ್ಲ, ಹಾಕೋದ್ರಿಂದ ಸ್ವೀಟ್ ಬರುತ್ತೆ. ಅದಕ್ಕೆ ಎಷ್ಟು ಕಮ್ಮಿ ಆದರೆ ಅಷ್ಟು ಕಮ್ಮಿ ಈರುಳ್ಳಿ ಹಾಕ್ಕೊಳ್ಳಿ. ಸ್ವೀಟ್ ಬಂದರೆ ಪಲ್ಯ ಚೆನ್ನಾಗಿರಲ್ಲ. ಖಾರ ಸ್ವಲ್ಪ ಎಕ್ಸ್ಟ್ರಾ ಇದ್ರೇ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿದ್ರೇ ಚೆನ್ನಾಗಿರೋದು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಈಗ ಮೂಲಂಗಿ ಇದೆ ಅಲ್ವಾ, ಮೂಲಂಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ನಾನು ತುರ್ದ್ಕೊಳ್ತೀನಿ. ಕೊಬ್ಬರಿ ತುರಿತೀವಲ್ಲ, ಹಾಗೆ ತುರಿದು ಇಟ್ಕೋಬೇಕು. ಇದನ್ನು ಎಲ್ಲನೂ ತುರಿದು ಇಟ್ಕೋಬೇಕು. ನೋಡಿ, ತುರಿದು ಇಟ್ಕೊಂಡಿದ್ದೀನಿ ನಾನೆಲ್ಲ. ಆ್ಯಂಡ್ ನೆಕ್ಸ್ಟ್ ಕೊಬ್ಬರಿ ಸ್ವಲ್ಪ ತೊಗೊಂಡು ಕೊಬ್ಬರಿನೂ ತುರಿದು ಇಟ್ಕೋಬೇಕು. ನೋಡಿ, ಇದೆಲ್ಲ ತುರಿತಾ ಇದ್ದೀನಿ ನಾನೀಗ. ಬೇಗ ಆಗಿಬಿಡುತ್ತೆ, ಮೂಲಂಗಿ ಬೇಗ ತುರಿದ್ಬಿಡ್ಬೋದು, ಏನು ಕಷ್ಟ ಏನಾಗಲ್ಲ, ಈಸಿ ಇದೆ, ಈಸಿ ಪ್ರೊಸೆಸ್ ಇದು. ಮೂಲಂಗಿ ಪಲ್ಯ ಈಸಿಯಾಗಿ ಮಾಡಿಬಿಡ್ಬೋದು. ಆ್ಯಂಡ್ ಈ ಪಲ್ಯ ಮಾಡುವಾಗ ನೀರು ಆ್ಯಡ್ ಮಾಡೋ ಹಾಗಿಲ್ಲ, ನೀರು ಒಂದು ಸ್ವಲ್ಪನೂ ಆ್ಯಡ್ ಮಾಡಬಾರ್ದು, ಯಾಕಂದರೆ ಮೂಲಂಗಿಯಲ್ಲೇ ನೀರಿರುತ್ತೆ, ಅದರಲ್ಲೇ ಬೆಂದ್ಬಿಡುತ್ತೆ ಅದೆಲ್ಲ. ಸೊ ಚೆನ್ನಾಗಿ ಬರುತ್ತೆ, ಒಂದು ಸರಿ ಟ್ರೈ ಮಾಡಿ ನೋಡಿ. ಯೂಶ್ವಲಿ ಮೂಲಂಗಿ ಪಲ್ಯ ಯಾರೂ ಮಾಡಲ್ಲ, ನಾನು ನೋಡಿರೋ ಥರ. ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಮಾತ್ರ. ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನು ಕೊಬ್ಬರಿನೂ ನೋಡಿ ತುರಿದಿಟ್ಕೊಂಡಿದ್ದೀನಿ, ಇಷ್ಟಾದರೆ ಸಾಕು. ಇನ್ನೂ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೂ ಸಾಕು. ಇದು ಕೊಬ್ಬರಿನೂ ಜಾಸ್ತಿ ಹಾಕ್ಬಾರ್ದು, ಯಾಕಂದರೆ ಸ್ವೀಟ್ ಆಗಿಬಿಡುತ್ತೆ. ಅದಕ್ಕೆ ನೋಡಿ, ಇಲ್ಲಿ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಗಲೇ ಬೆಂಡೆಕಾಯಿ ಬೇಯಿಸ್ಕೊಂಡಲ್ಲ, ಅದರೊಳಕ್ಕೆ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನೆಲ್ಲ ಹಾಕ್ಕೊಳ್ತೀನಿ. ಅದನ್ನೆಲ್ಲ ಹಾಕ್ಕೊಂಡು ಆ್ಯಂಡ್ ಟೊಮೊಟೊನೂ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗೊಜ್ಜಿಗೆ, ಅದನ್ನು ಹಾಕ್ಕೊಳ್ತೀನಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು 3-4 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಇದನ್ನೆಲ್ಲ ಹಾಕ್ಕೊಂಡಾಗ ಇದಕ್ಕೊಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡ್ಬಿಡಿ, ಬೇಗ ಬೆಂದೋಗ್ಬಿಡುತ್ತೆ. ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಹಸಿಯಾಗಿದ್ದರೆ ಚೆನ್ನಾಗಿರಲ್ಲ, ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರೋಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಏನು ಗೊತ್ತಾ,
ಸುಮಾರು ಜನ ಹೆಣ್ಮಕ್ಳು ಏನು ಮಾಡೋದು ಮನೇಲಿ ಕುತ್ಕೊಂಡು ಏನಾದರೂ ಕೆಲಸ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ. ಏನು ಕೆಲಸ ಮಾಡೋದು, ಒಂದಷ್ಟು ಜನ ವರ್ಕ್ ಫ್ರಮ್ ಹೋಮ್ ಮಾಡೋಣ ಅಂದ್ಕೊಳ್ತಾರೆ. ಈಗಂತೂ ವರ್ಕ್ ಫ್ರಮ್ ಹೋಮ್ ಕೆಲಸ ಸಿಗೋದು ಸಖತ್ ಕಷ್ಟ ಆಗಿಬಿಟ್ಟಿದೆ. ಸೊ ನಿಮಗೇನಾದರೂ ಟೈಲರಿಂಗ್ ಅಥವಾ ಸ್ಟಿಚ್ಚಿಂಗು, ಬ್ಯೂಟಿಷಿಯನ್ ಕೋರ್ಸಸ್ ತುಂಬ ಇದೆ ಇವಾಗ. ಆ ಥರದ್ದೆಲ್ಲ ಕೋರ್ಸಸ್ಸು 1 ಮಂತ್ಗೆಲ್ಲ ಕಲಿಸ್ಬಿಡ್ತಾರೆ. ಆ ಥರ ಟ್ರೈ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಮಕ್ಕಳನ್ನ ಮನೇಲಿ ನೋಡಿಕೊಂಡು ಆರಾಮಾಗಿ ಮಾಡ್ಕೋಬೋದು. ಈಗ ಬೆಂಡೆಕಾಯಿ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿನೂ ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದರೊಳಗೆ ಹಾಕ್ಬಿಟ್ಟು ಅದೆಲ್ಲ ಮಿಕ್ಸ್ ಆಗಬೇಕು. ಆ ಥರ ಒಂದು 5 ಮಿನಿಟ್ಸ್ ಫ್ರೈ ಮಾಡಿಕೊಂಡು ಆಲೂಗಡ್ಡೆ ನೋಡಿ ನಾನು ಬೇಯಿಸಿಟ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಬೆಂಡೆಕಾಯಿ ಎಲ್ಲ ಹಾಕಿದ್ಮೇಲೆ ಒಂದು 5 to 6 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ, ಆಯಿಲ್ ಫ್ರೈಯೇ ಮಾಡಿ, ವಾಟರ್ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 5 to 6 ಮಿನಿಟ್ಸು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸ್ವಲ್ಪ ಧನಿಯಾ ಪೌಡರ್ ಒಂದು 2 ಸ್ಪೂನ್ಸ್ ಅಷ್ಟು ಹಾಕ್ಕೊಳ್ತೀನಿ. ಒಂದು 2.5 ಸ್ಪೂನ್ ಹಾಕ್ಕೊಳ್ತೀನಿ. ನಿಮಗೂ ಕ್ವಾಂಟಿಟಿ, ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟು ಕ್ವಾಂಟಿಟಿಗೆ ಎಷ್ಟು ಧನಿಯಾ ಪೌಡರ್ ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ಳಿ. ಆ್ಯಂಡ್ ಧನಿಯಾ ಪೌಡರ್, ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ನಿಮ್ಮ ಖಾರ ಎಕ್ಸ್ಟ್ರಾ ಬೇಕು ಅಂದರೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ನಾನು ಅರಿಶಿನ ಹಾಕ್ಕೊಳ್ತಾಯಿದ್ದೀನಿ, ಟರ್ಮರಿಕ್ ಪೌಡರು ಹಾಕ್ಕೊಳ್ತೀನಿ. ನೋಡಿ ವಾಟರ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ವಾಟರ್ ನಿಮ್ಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ಅಷ್ಟು ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಏನಂದರೆ ಜಾಸ್ತಿ ವಾಟರ್ ಹಾಕ್ಕೋಬಾರ್ದು. ಸಾರೆಲ್ಲ ನೀರು ಆಗಿಬಿಡುತ್ತೆ, ಆಮೇಲೆ ಚೆನ್ನಾಗಿರಲ್ಲ. ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ಇದು ಪೂರಿ ಆ್ಯಂಡ್ ಚಪಾತಿ, ಮುದ್ದೆ, ರೈಸ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಸಾಂಬಾರು. ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ವಾಟರ್ ಆ್ಯಡ್ ಮಾಡಿದ್ಮೇಲೆ ಒಂದು 5 to 6 ಮಿನಿಟ್ಸ್ ಅದನ್ನೇನು ಟಚ್ ಮಾಡಬೇಡಿ, ಬಿಟ್ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಕುದಿ ಬರಬೇಕು ಚೆನ್ನಾಗಿ. ನೋಡಿ ಕುದಿ ಬರ್ತಾಯಿದೆ ಈಗ. ಇದು ಕುದಿ ಬಂದಮೇಲೆ ನಾವು ಆ್ಯಸ್ ಯೂಶ್ವಲ್ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕ್ಕೊಂಡು ಅದನ್ನೊಂದು 2 ಮಿನಿಟ್ಸು ಕುದಿಯೋಕ್ಕೆ ಬಿಟ್ಬಿಟ್ಟು ಆಮೇಲೆ ಆಫ್ ಮಾಡ್ಕೊಳ್ಳೋದಷ್ಟೇ. ಸಾಂಬಾರು ರೆಡಿಯಾಗಿರುತ್ತೆ. ಈಸಿ, ಸಿಂಪಲ್, ಇದು ಕಷ್ಟ ಏನಿಲ್ಲ, ಆರಾಮಾಗಿ ಮಾಡಿಬಿಡ್ಬೋದು. ಆ್ಯಂಡ್ ಏನಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾರ್ಮಲಾಗಿ ಯಾವಾಗಲೂ ಮಾಡ್ಕೊಳ್ಳೋ ಥರ ಅಲ್ಲದೆ. ಆ್ಯಂಡ್ ಹೆಚ್ಚು ಮಸಾಲ ಐಟಮ್ಸು ಯೂಸ್ ಮಾಡಲ್ಲ, ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಾಯಿತು. ಒಂದು 2 ಮಿನಿಟ್ಸ್ ಬಿಟ್ಬಿಡಿ, ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ಅಷ್ಟೇ ರೆಡಿ ಆಗಿಬಿಡುತ್ತೆ ಸಾಂಬಾರು. ಟ್ರೈ ಮಾಡಿ ನೋಡಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಾವು ಇಂಟೀರಿಯರ್ ಮಾಡಿಸ್ತೀವಲ್ಲ, ಆಗ ಕಿಚನಲ್ಲಿ ಬಾಕ್ಸ್ ಥರ ಮಾಡಿಸ್ತೀವಲ್ಲ, ನಮ್ಮದು ಸ್ಪೈಸ್ ಬಾಕ್ಸಸ್ಸು ಎಲ್ಲ ಜೋಡಿಸ್ಕೊಳ್ಳೋಕ್ಕೆ, ಅದನ್ನು ಆದಷ್ಟು ನಾವು ಎಷ್ಟು ಹೈಟ್ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಕೆಳಗೆ ಮಾಡಿಸ್ಕೊಳ್ಳಿ, ಹೈಟಾಗಿ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ಅದು ಮಾಡಿಸಿದ್ರೂ ವೇಸ್ಟ್ ಆಗಿಬಿಡುತ್ತೆ. ನಮ್ಗೆ ಅಷ್ಟು ಮೇಲೆ ಇಡೋಕ್ಕಾಗಲ್ಲ, ಎತ್ಕೊಳ್ಳೋಕ್ಕಾಗಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಅದಕ್ಕೆ ಇದೊಂದು ಸ್ಮಾಲ್ ಟಿಪ್ ಹೇಳ್ತಾ ಇದ್ದೀನಿ, ಯಾಕಂದರೆ ನಮಗೀಗ ಹಾಗೆ ಆಗ್ತಾಯಿದೆ, ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಪಲ್ಯಕ್ಕೆ ಆಯಿಲ್ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಂದು 5 ಮಿನಿಟ್ಸು. ಉಪ್ಪು ಹಾಕ್ಕೊಳ್ಳಿ, ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಬೇಗ ಆಗಿಬಿಡುತ್ತೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಆ್ಯಸ್ ಯೂಶ್ವಲ್ ತುರಿದಿಟ್ಕೊಂಡಿರ್ತೀವಲ್ಲ ಮುಲ್ಲಂಗಿ, ಅದನ್ನು ಹಾಕಬೇಕು. ಮುಲ್ಲಂಗಿನ ಒಂದು 7-8 ಮಿನಿಟ್ಸ್ ಫ್ರೈ ಮಾಡಬೇಕಾಗುತ್ತೆ. ಅದರಲ್ಲಿರೋದು ವಾಟರೆಲ್ಲ ಹೊರಗೆ ಬಂದುಬಿಡುತ್ತೆ. ಆ ವಾಟರಲ್ಲೇ ಅದು ಬೆಂದೋಗ್ಬಿಡುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಷ್ಟೇ. ಒಂದು 10 ಮಿನಿಟ್ಸ್ ಒಳಗಡೆ ಆಗಿಬಿಡುತ್ತೆ. ಬೇಗನೂ ಆಗಿಬಿಡುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಡಿಫ್ರೆಂಟಾಗೂ ಇರುತ್ತೆ. ಯಾವಾಗಲೂ ಸಾಂಬಾರು ತಿಂದು ಬೋರ್ ಆಗಿರುತ್ತಲ್ವ, ಅದಕ್ಕೆ ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಸೈಡ್ ಡಿಶ್ ಥರನೂ ಇರುತ್ತೆ. ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಇಂಟೀರಿಯರ್ ಬಗ್ಗೆ. ನಾನು ಗ್ರೇ ಕಲರ್ ಹಾಕ್ಸಿದ್ದೀನಿ, ಗ್ರೇ ಆ್ಯಂಡ್ ವೈಟ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಅಂತ. ಅದು ಏನು ಗೊತ್ತಾ, ಗ್ರೇ ಕಲರಲ್ಲಿ ವಾಟರ್ ಮಾರ್ಕ್ಸ್ ಇರುತ್ತಲ್ಲ, ಅದು ಜಾಸ್ತಿ ಬೇಗ ಎತ್ತಿ ಕಾಣಿಸ್ಬಿಡುತ್ತೆ. ಇನ್ಫ್ಯಾಕ್ಟ್ ವೈಟೇ ಚೆನ್ನಾಗಿರುತ್ತೆ ಅನಿಸುತ್ತೆ. ವೈಟಲ್ಲಿ ಅಷ್ಟು ಬೇಗ ಕಾಣಲ್ಲ. ಗ್ರೇ ಸ್ವಲ್ಪ ಡಿಮ್ ಕಲರ್ ಅಲ್ವಾ, ಅದಕ್ಕೆ ಕಾಣುತ್ತೆ ಅನಿಸುತ್ತೆ. ಬಟ್ ನನಗೆ ಅವಾಗ ಗೊತ್ತಾಗಿರಲಿಲ್ಲ. ಅದಕ್ಕೆ ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ಲೈಟ್ ಕಲರ್ಸೇ ಬೆಟರ್ ಅನಿಸುತ್ತೆ ಕಿಚನ್ಗೂ. ನಾವೇನು ಮಾಡ್ತೀವಿ ಗೊತ್ತಾ, ಕಿಚನಲ್ಲಿ ವಾಟರ್ದು ಮಾರ್ಕ್ಸ್ ಎಲ್ಲ ಬೀಳ್ತಾ ಇರುತ್ತೆ ಅಂದ್ಬಿಟ್ಟು ಡಾರ್ಕ್ ಕಲರ್ಸು ಸೆಲೆಕ್ಷನ್ ಮಾಡಿಬಿಡ್ತೀವಿ. ಬಟ್ ಡಾರ್ಕ್ ಕಲರಲ್ಲೇ ಜಾಸ್ತಿ ಎತ್ತಿ ಕಾಣೋದು, ವೈಟ್ ಕಲರಲ್ಲೇ ಕಾಣಲ್ಲ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ. ಹಾಗೇ ಸೆಲ್ಫ್ಗಳನ್ನ ನಿಮಗೆ, ನೀವು ಎಷ್ಟು ಹೈಟ್ ಇದ್ದೀರಾ, ನಿಮ್ಮ ಕೈ ಎಷ್ಟಕ್ಕೆ ಎಟುಕುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟು ಹೈಟ್ಗೆ ಮಾಡಿಸ್ಕೊಳ್ಳಿ, ಜಾಸ್ತಿ ಹೈಟಿಗೆ ಮಾಡಿಸ್ಕೊಳಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಆಮೇಲೆ ವೇಸ್ಟ್ ಆಗಿಬಿಡುತ್ತೆ. ನಾವು ಅಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿಸ್ಕೊಂಡಿರ್ತೀವಿ ಇಂಟೀರಿಯರು, ಮತ್ತು ಅದು ನಮ್ಗೆ ಯೂಸ್ ಆಗಿಲ್ಲ ಅಂದರೆ ವೇಸ್ಟೇ ಅಲ್ವಾ. ಅದಕ್ಕೆ ಹೇಳ್ತಾ ಇದ್ದೀನಿ,
ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ಈಗ ಮನೇಲಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಮನೆ ಕಟ್ಟಿಸುವಾಗ ಎಲ್ಲ ಪಾಯಿಂಟ್ಸ್ನು ಕನ್ಸಿಡರ್ ಮಾಡಿ ಇಂಟೀರಿಯರ್ ಮಾಡಿಸುವಾಗ ಮಾಡಿಸ್ಕೊಳ್ಳಿ. ಒಂದು ಸರಿ ಮಾಡಿಸ್ಕೊಂಡ್ರೆ ಮತ್ತೆ ಮತ್ತೆ ಮಾಡ್ಸೋಕ್ಕಾಗಲ್ಲ. ಅದು ಏನು ಕಮ್ಮಿ ಇಲ್ಲ. ಇಂಟೀರಿಯರ್ ಅಂದ್ರೇ ಒಂದು 3 to 4 lakhs ಆಗಿಬಿಡುತ್ತೆ 2 BHK ಅಂದರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಸುಮ್ಮನೆ ದುಡ್ಡು ಖರ್ಚು ಮಾಡೋದಲ್ಲ. ನಮ್ಗೆ ಹೆಂಗೆ ಬೇಕೋ ಹಂಗೆ, ನಮ್ಗೆ ಹೆಂಗೆ ಕನ್ವೀನಿಯೆಂಟ್ ಇದ್ದರೆ ಹಂಗೆ ಮಾಡ್ಕೋಬೇಕಷ್ಟೇ. ನೋಡಿ ಮುಲ್ಲಂಗಿನೂ ಹಾಕಿದ್ದೀನಿ ಈಗ. ಮುಲ್ಲಂಗಿನೂ ಬೇಯ್ತಾ ಇದೆ ನೋಡಿ, ಅದರಲ್ಲೆಲ್ಲ ನೀರೆಲ್ಲ ಹೊರಗೆ ಬರ್ತಾಯಿದೆ. ಆ ನೀರಲ್ಲೇ ಬೇಯಿಸ್ಕೋಬೇಕಷ್ಟೇ, ವಾಟರ್ ಆ್ಯಡ್ ಮಾಡಬಾರ್ದು. ಅದರಲ್ಲೇ ವಾಟರ್ ತುಂಬ ಇರುತ್ತಲ್ವ ಮುಲ್ಲಂಗಿಯಲ್ಲಿ, ಅದರಲ್ಲೇ ಬೆಂದೋಗ್ಬಿಡುತ್ತೆ. ಆ್ಯಂಡ್ ಬೇಗ ಬೆಂದ್ಬಿಡುತ್ತೆ. ಬೇಗ ಜಾಸ್ತಿ ಏನು ಬೇಯೋಂಗಿಲ್ಲ. ಇದು ಗೊತ್ತಾಗ್ಬಿಡುತ್ತೆ ಬೆಂದಿದೆಯಾ ಇಲ್ವಾ ಅಂತ ಅಷ್ಟೇ. ಒಂದು ಮುಲ್ಲಂಗಿ ಹಾಕಿದ್ಮೇಲೆ ಒಂದು 5 minutesಗೆ ರೆಡಿ ಆಗಿಬಿಡುತ್ತೆ ಪಲ್ಯ. ಚೆನ್ನಾಗಿರುತ್ತೆ. ಯಾರಿಗಾದರೂ ಬೇಕಂದರೆ ಟ್ರೈ ಮಾಡಿ ನೋಡಿ. ಕೊಬ್ಬರಿನೂ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿದ್ಮೇಲೆ ಕೊಬ್ಬರಿ ಹಾಕ್ಕೋಬೇಕು. ಕೊಬ್ಬರಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಅಷ್ಟೇ ರೆಡಿ ಆಗಿಬಿಡುತ್ತೆ ಪಲ್ಯ. ಚೆನ್ನಾಗಿ ಸಖತ್ ಟೇಸ್ಟಿಯಾಗಿರೋ ಮುಲ್ಲಂಗಿ ಪಲ್ಯ ರೆಡಿ ಆಗೇ ಹೋಗ್ಬಿಡುತ್ತೆ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್, ಟೇಕ್ ಕೇರ್. ಆ್ಯಂಡ್ ಇಂಟೀರಿಯರ್ ಮಾಡಿಸುವಾಗ ಈ ಎಲ್ಲ ಪಾಯಿಂಟ್ಸ್ನು ಕನ್ಸಿಡರ್ ಮಾಡಿಕೊಂಡು ಹೆಂಗೆ ಕನ್ವೀನಿಯೆಂಟ್ ಇದ್ದರೆ ಹಂಗೆ ಮಾಡಿಸ್ಕೊಳ್ಳಿ. ಸುಮ್ಮನೆ ಹೆಂಗಂದರೆ ಹಂಗೆ ಮಾಡಿಸ್ಕೊಳಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.